ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೊತೆವರ. ಆತ್ಮೀಯರೇ, ಮತ್ತೊಂದು ಆಘಾತ. ಕುಂಭಮೇಳದಿಂದ ಮರಳುವಾಗ ಅಪಘಾತವಾಗಿ 6 ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ಅಮೂಲ್ಯವಾದ ಜೀವನವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಗೋಕಾಕ್ ನಗರದ ಲಕ್ಷ್ಮೀ ಬಡಾವಣೆಯ ನಿವಾಸಿ ಬಾಲಚಂದ್ರ ನಾರಾಯಣಗೌಡರು 55 ವಯಸ್ಸು, ಗೊಂಬಿಗುಡಿ ಬಡಾವಣೆ ನಿವಾಸಿ ಬಸವರಾಜ್ ನಿರುಪಾದಪ್ಪ ಕುರಟ್ಟಿಯವರು 63 ವರ್ಷ, ಆನಂತರ ಗುರುವಾರಪೇಟೆಯ ನಿವಾಸಿಗಳಾದ ಬಸವರಾಜ್ ಶಿವಪ್ಪ ದೊಡಮನಿ 49 ವರ್ಷ, ವಿರೂಪಾಕ್ಷ ಚೆನ್ನಪ್ಪ ಗುಮ್ತಿ 61 ವರ್ಷ, ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಪೋಸ್ಟ್ ವ್ಯಾಪ್ತಿಯ ಆನಂದಪುರದ ಸುನೀಲ್ ಬಾಲಕೃಷ್ಣ ಶೆಟ್ಶಾಳೆ 45 ವರ್ಷ, ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಮತ್ಕಿಯ ಈರಣ್ಣ ಶಂಕರಪ್ಪ ಶೇಬನಕಟ್ಟಿ 43. ಇವರೆಲ್ಲ ಬರುವಾಗ ಬೆಳಗಿನ ಜಾವದಲ್ಲೇ ನಿದ್ದಿಗಣ್ಣಲ್ಲೇ ಡ್ರೈವರ್ ಇವನ್ನೆಲ್ಲರೂ ಹೋಗೋದು ಬಿಟ್ಟಿದ್ರು. ಏನಾಯಿತು ಆ ಘಟನೆ ಅವ್ರಿಗೆ ಗೊತ್ತು. ಪಾಪ ಅವರ ಒಂದೇನೋ ಪುಣ್ಯ ಪಡ್ಕೋಬೇಕು, ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗದ ದಾರಿ ಸುಲಭ ಆಗ್ತದೆ ಅಂತ ತಿಳ್ಕೊಂಡು ನಂಬಿಕೆಯಿಂದ, ಬಲವಾದ ಗಾಢ ನಂಬಿಕೆಯಿಂದ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರುವಂಥ ಘಟನೆ. ಇದು ನಮ್ಮ ಭಾವನಾ ಜೀವಿಗಳಾದಂಥ ಧರ್ಮದ ಮೇಲೆ ನಂಬಿಕೆಯಿಂದ ಜನ ಇದನ್ನು ತಮಗೆ ಆಗಬೇಕು ಹಂಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರ್ತಾರೆ. ಆಮೇಲೆ ಬೇರೆ ಅದೇ ಕಾಲಕ್ಕೆ ಗಾಯಗೊಂಡವರು ಗೋಕಾಕ್ ಮುಸ್ತಾಕ್ ಸಿಂಧಿ ಕುರ್ಬೇಟ್ ಅವರು ವಾಹನ ಚಾಲಕ. ಉಳಿದ ಗಾಯಗೊಂಡನ ಇನ್ನೂ ಉಳ್ಕೊಂಡಿದ್ದಾರೆ. ಅಂದ್ರೆ ಗಾಡಿ ಉಲ್ಟಾ ಹೊಡೆದ ಏನೂ ಆಗ್ಯದ, ಗಾಡಿ ಒಟ್ಟ ಬಿದ್ದಾರೆ, ಕುಲ್ಲಾಗಿದ್ದಾರೆ. ಇದನ್ನು ಯಾಕೆ ಮೊದಲು ತೊಗೊಂಡಪ್ಪ ಅಂದ್ರೆ ನಮ್ಮ ಜನ ಈ ಪಾಪ ಅವ್ರು ಕಳ್ಕೊಂಡಿದ್ದಾರೆ, ಅವ್ರು ನಂಬಿದಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರಿಗೆ ಎಷ್ಟು ತೊಂದರೆ ಆಗ್ತಿರ್ಬೇಕು, ನೋವು ಎಷ್ಟು ಆಗ್ತಿರ್ಬೇಕು ಅಂತ. ಇದನ್ನು ಇವತ್ತು ರೆಫರ್ ಮಾಡೋದಕ್ಕೆ ಕಾರಣ ಇಷ್ಟ, ಮತ್ತೇನಿಲ್ಲ. ನಾವು ಮಹಾಮೇಳಕ್ಕೆ ಕುಂಭಮೇಳಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಏಕಾಏಕಿ ಇದನ್ನು ದೊಡ್ಡ ಒಂದು ರಾಷ್ಟ್ರ